ಎಲ್ರಿಗೂ ನಮಸ್ಕಾರ. ನಾನು ಸಂಗೀತ, ಅಮೂಲ್ FB ಲೈವ್ ಅಲ್ಲಿ. ಇವತ್ತು ನಾನು ಓಪನ್ ಸಮೋಸ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನು ಬೇಕು ನೋಡೋಣ ಬನ್ನಿ. ಅಮೂಲ್ ಗೋಧಿ ಹಿಟ್ಟು, ಅಮೂಲ್ ಪನ್ನೀರು, ಆಲೂಗಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನಕಾಯಿ, ಅಮೂಲ್ ಅರಿಶಿನ ಪುಡಿ, ಓಂಕಾಳು, ಉಪ್ಪು ಮತ್ತು ಅಮ್ಚೂರ್ ಪೌಡರು. ಈಗ ಫಸ್ಟಿಗೆ ನಾವು ಸಮೋಸಾಗೆ ಹಿಟ್ಟು ಕಲಸಿ ಇಟ್ಕೊಂಡ್ಬಿಡೋಣ. ನಾನೊಂದು ಹಾಫ್ ಕಪ್ಪಷ್ಟು ಅಮೂಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಚುಟ್ಕೆಯಷ್ಟು ಉಪ್ಪು, ಸ್ವಲ್ಪ ಓಂಕಾಳು ಮತ್ತು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಅದು ಸಾಫ್ಟ್ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಮೂಲ್ ತುಪ್ಪ ಹಾಕಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತುಪ್ಪ ಫುಲ್ ಎಲ್ಲ ಹಸಿಟ್ಟಿಗೆ ಕ್ಲೀನಾಗಿ ಮಿಕ್ಸ್ ಆಗಬೇಕು, ಹೊಂದ್ಕೊಳ್ಬೇಕು. ಸಿಮ್ರನ್ ಕವಿತಾ ಹಾಯ್. ಹಲೋ. ಈಗ ನೋಡಿ, ಇದು ಫುಲ್ ಹಸಿಟ್ಟಿಗೆ ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಈ ಥರ ಹಿಡಿದ್ರೆ ಅದು ಈ ಥರ ಗಟ್ಟಿ ಆಗಿಬಿಡ್ಬೇಕು, ಮುದ್ದೆ ಥರ ಕಟ್ಟಬೇಕು. ಅಷ್ಟು ತುಪ್ಪ ಹಾಕಬೇಕು. ನಿಮಗೆ ಕಟ್ಟಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಮತ್ತು ಈಗ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಬೇಕು. ಇದು ಸ್ವಲ್ಪ ಗಟ್ಟಿಯಾಗಿರಬೇಕು, ಚಪಾತಿ ಹದಕ್ಕೆ ಬೇಡ, ಸ್ವಲ್ಪ ಪೂರಿ ಹದಕ್ಕೆ ಇರಲಿ. ಯಾಕಂದರೆ ಚಪಾತಿ ಹದಕ್ಕೆ ಕಲಿಸಿದ್ರೆ ಅದು ನಾವು ಎಣ್ಣೆಲಿ ಹಾಕಿ ಕರಿತೀವಲ್ವ, ಆಗ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ತಗೊಂಡು ಕಲಿಸ್ಕೊಳ್ಳಿ. ನೋಡಿ, ಈಗ ಇದು ರೆಡಿ ಇದೆ. ಈ ಥರ ಹಿಟ್ಟು ಕಲಸಿ ಇದನ್ನು ಒಂದು ಸೈಡ್ಗೆ ಇಡೋಣ. ಒಂದು 5 ನಿಮಿಷ ಇದು ನೆನೆಯಲಿ. ಅಷ್ಟೊತ್ತಿಗೆ ನಾವು ಈ ಸಮೋಸಾಗೆ ಮಸಾಲೆ ಬೇಕಲ್ಲ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಪ್ಯಾನ್ ತಗೊಂಡಿದ್ದೀನಿ, ಫುಲ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಇದಕ್ಕೆ ಈಗ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕಬೇಕು, ತುಂಬ ಜಾಸ್ತಿ ಬೇಡ. ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ನಾವು ಜೀರಿಗೆ ಎಲ್ಲ ಆ್ಯಡ್ ಮಾಡೋಣ. ನೋಡಿ, ಬಿಸಿ ಆಗ್ತಾ ಇದೆ, ಇನ್ನೂ ಆಗಿದೆ. ಇದಕ್ಕೆ ಈಗ ನಾನು 1-2 ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಉದ್ದ ಇತ್ತು, ಆದ್ದರಿಂದ ಅದು ಎರಡಿಗೆ ಇಷ್ಟೊಂದು ಆಗಿದೆ. ಮತ್ತು ಒಂದು ದೊಡ್ಡ ಈರುಳ್ಳಿ ಫೈನ್ ಚಾಪ್ ಮಾಡಿ ಹಾಕಬೇಕು. ಸಿಮ್ರನ್, ಕ್ಯಾನ್ ವಿ ಆ್ಯಡ್ ಮೈದಾ ಆಟ? ಹಾಂ, ಆ್ಯಕ್ಚುಲಿ ಸಮೋಸ ಮಾಡೋದು ಮೈದಾ ಹಿಟ್ಟಿಂದಾನೆ.
ಆದರೆ ಈಗ ಏನು ಎಲ್ಲರೂ ಹೆಲ್ತ್ದು ಸ್ವಲ್ಪ ಜಾಸ್ತಿ ನೋಡ್ತಾರೆ, ಆದ್ದರಿಂದ ನಾನು ಗೋಧಿ ಹಿಟ್ಟಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ. ರೇಖಾ ಕಟಾರಿಯಾ, ಹಾಯ್. ಹಾಯ್. ಈಗ ಇದಕ್ಕೆ ನಾನು ಒಂದು 2 ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೀನಿ. ಫುಲ್ ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಅಮೂಲ್ ಅವರ ಆರ್ಗ್ಯಾನಿಕ್ ಅರಿಶಿನ ಪುಡಿ, ತುಂಬ ಚೆನ್ನಾಗಿದೆ ಇದು. ಆಮೇಲೆ ಸ್ವಲ್ಪ ಆಮ್ಚೂರ್ ಪೌಡರ್ ಅಂದರೆ ಇದು ಡ್ರೈ ಮ್ಯಾಂಗೋ ಪೌಡರ್ ಸಿಗತ್ತೆ ಅದು. ಆಮೇಲೆ ಇದು ನಾನು ಅಮೂಲ್ ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನೀಗ ಕ್ಲೀನಾಗಿ ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಪುಷ್ಪಲತಾ ಆಂಟಿ, hello, good evening, super dear. Shubham, you are also very talented. Good, always support your mom. Thank you, auntie. ಥ್ಯಾಂಕ್ ಯು ಆಂಟಿ. ಈಗ ನೋಡಿ, ಇದು ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿದೆ. ಒಂದು ಆಲೂಗಡ್ಡೆ ಪೀಸ್ ಆ ಥರ ಇರಬಾರ್ದು, ಫುಲ್ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇದನ್ನು ನಾನು ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಯಾಕಂದರೆ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೆ. ಇದೊಂದು ಸ್ವಲ್ಪ ಆರಕ್ಕೆ ಬಿಡೋಣ, 5 ಮಿನಿಟ್ಸ್.
ಈಗ ಇದು ನೋಡಿ ಫುಲ್ ತಣ್ಣಗಾಗಿದೆ. ಈಗ ನಾವು ಸಮೋಸನ ರೆಡಿ ಮಾಡೋಣ. ನಾನು ಈ ಕಡೆ ಫಸ್ಟು ಎಣ್ಣೆನ ಕಾಯಕ್ಕೆ ಇಟ್ಬಿಡ್ತೀನಿ. Simran looks tasty. ಥ್ಯಾಂಕ್ ಯು. Lalita, hi. Lalita. ಹಾಯ್. ಈಗ ನಾನು ಇದ್ರದ್ದು ಈ ಥರ ಉಂಡೆಗಳು ಮಾಡ್ಕೊತೀನಿ. Manisha Mona, hi. ಹಾಯ್. ಈಗ ಇದನ್ನು ನಾನು ಚಪಾತಿ ಥರ ಲಟ್ಟಿಸ್ಕೊಳ್ತೀನಿ. ಇದು ಲಟ್ಸ್ ಆಗಿದೆ. ಇದಕ್ಕೆ ಈಗ ನಾವು ಮಸಾಲ ಮಾಡಿದ್ವಲ್ಲ ಅದನ್ನು ಇಲ್ಲಿ ಒಂದು ಹಾಫ್ ಚಪಾತಿಗೆ ಇದನ್ನು ಸ್ಪ್ರೆಡ್ ಮಾಡಬೇಕು. ಜಾಸ್ತಿ ದಪ್ಪ ಬೇಡ, ತೆಳ್ಳಗೆ ಮಾಡಬೇಕು. ಈ ಥರ ಆಲೂಗಡ್ಡೆ ಪೀಸಸ್ ಎಲ್ಲ ಇರಬಾರ್ದು. ಫುಲ್ ಕ್ಲೀನಾಗಿ ಸ್ಮ್ಯಾಶ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಈ ಸಮೋಸಾನ ಈಗ ಓಪನ್ ಸಮೋಸ ಅಂತ ಹೆಸರು ಕೊಟ್ಟಿದ್ದೀವಿ. ಯಾಕಪ್ಪ ಇದು ಓಪನ್ ಸಮೋಸ? ಇದನ್ನು ನಾವು ಒಂದು ಡಿಸೈನ್ನಲ್ಲಿ ಮಾಡೋಣ. ದಿನ ಒಂದೇ ಥರ ಸಮೋಸನೂ ತಿಂದು ಬೇಜಾರಾಗ್ಬಿಡುತ್ತೆ ಮಕ್ಕಳಿಗೆ. ಸ್ವಲ್ಪ ಏನೋ ಇನೋವೇಟಿವ್ ಬೇರೆ ಥರ ಮಾಡಿ ಕೊಟ್ಟರೆ ಮಕ್ಕಳು ಆರಾಮಾಗಿ ತಿಂತಾರೆ. ಈಗ ಈ ಥರ ಹಾಫಲ್ಲಿ ಮಾಡಿ ಇದನ್ನು ಹಾಫ್ ಹೀಗೆ ಕ್ಲೋಸ್ ಮಾಡೋಣ. ಮಾಡಿಬಿಟ್ಟು ಇಲ್ಲಿ ಕಾರ್ನರ್ನ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋಣ ಅಷ್ಟೇ. ಇದಾದಮೇಲೆ ಏನಾದರೂ ಒಂದು ಈಗ ನನ್ನ ಹತ್ರ ಈ ಥರ ಟೂತ್ ಪಿಕ್ ಇದೆ. ಇದನ್ನು ತಗೊಂಡಿದ್ದೀನಿ. ದೊಡ್ಡ ಟೂತ್ ಪಿಕ್ ಬರುತ್ತಲ್ಲ ಅದಾಗಲಿ ಇಲ್ಲ ಏನಾದರೂ ಚಾಕುವಿಂದ ಸುಮ್ಮನೆ ಹಿಂಗೆ ಲೈಟಾಗಿ ಫಸ್ಟು ಲೈನ್ಸ್ ಥರ ಮಾಡಿಕೊಂಡು ಹೀಗೆ ಲೈನ್ಸ್ ಥರ ಮಾಡಿ ಆಮೇಲೆ ಇದನ್ನು ಹೀಗೆ ತಿರುಗಿಸ್ಕೊಂಡು ಫುಲ್ ಕಟ್ ಮಾಡ್ತಾ ಇದ್ದೀನಿ ನಾನು. ಹೀಗೆ ಕಟ್ ಮಾಡಿಬಿಟ್ಟು ಇದು ನಾವು ಮೊಸರೆಲ್ಲ ಕಡಿತೀವಲ್ವಾ ಅದನ್ನು ತಗೊಂಡಿದ್ದೀನಿ. ಅದನ್ನು ಇದಕ್ಕೆ ಕರೆಕ್ಟಾಗಿ ಮಧ್ಯಕ್ಕೆ ಇಡ್ಕೊತಾ ಇದ್ದೀನಿ. ಇದನ್ನು ಹಿಂಗೆ ಮಧ್ಯಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಇದು ಒಂದೊಂದೇ ಲೇಯರ್ನ ತಗೊಂಡು ಹೀಗೆ ಸುಮ್ಮನೆ ಡಿಸೈನ್ ಮಾಡಿಕೊಂಡು ಹೋಗೋಣ. ನೆಕ್ಸ್ಟ್ ಒಂದೊಂದೇ ತಗೊಳ್ಬೇಕು. ಇದು ಸ್ವಲ್ಪ ಕಟ್ಟಾಗಿಲ್ಲ.
ಹೀಗೆ ಒಂದೊಂದೇ ಲೇಯರು. ಸಾರಿ, ಇದು ಕಟ್ಟೆ ಆಗಿಲ್ಲ. ಹೀಗೆ ಒಂದೊಂದೇ ತಗೊಂಡು ಹೀಗೆ ಲೇಯರ್ನ ಹೀಗೆ ಪ್ರೆಸ್ ಮಾಡಿಕೊಂಡು ಈ ಥರ ಡಿಸೈನ್ ಮಾಡಿಕೊಂಡು ಇದನ್ನು ಹೀಗೆ ಎಲ್ಲ ಥರ ಎಲ್ಲ ಕಡೆ. ಇದು ಲಾಸ್ಟ್ ಇದೆಯಲ್ಲ, ಇದನ್ನು ಸ್ವಲ್ಪ ಹಿಂಗೆ ಮೇಲಕ್ಕೆ ತಗೊಂಡು ಕ್ಲೋಸ್ ಮಾಡಿಬಿಡೋಣ. ಈಗ ಇದನ್ನು ನಾನು ಸ್ಟಿಕ್ನ ನಿಧಾನಕ್ಕೆ ಆಚೆ ತೆಗೆದುಬಿಡ್ತೀನಿ. ಇದು ನೋಡಿ ಈ ಥರ ಬಂದಿದೆ. ಈಗ ಇದು ನಮ್ಮದು ಓಪನ್ ಸಮೋಸ. ನಾನೀಗ ಅದು ಮೂರೂ ರೆಡಿ ಮಾಡ್ಕೊತೀನಿ. ಆಮೇಲೆ ಒಂದೇ ಸತಿ ಎಣ್ಣೆಗೆ ಹಾಕ್ತೀನಿ. ಸೇಮ್ ಚಪಾತಿ ಲಟ್ಟಿಸ್ಕೊಳೋ ಥರ ಲಟ್ಟಿಸ್ಕೊಳ್ಬೇಕು ತೆಳ್ಳಕ್ಕೆ. ಜಾಸ್ತಿ ದಪ್ಪ ಇದ್ದರೆ ಆಮೇಲೆ ಎಣ್ಣೆಲ್ಲೂ ಅದು ಬೇಯಲ್ಲ ಕರೆಕ್ಟಾಗಿ, ಅದಕ್ಕೆ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. Rekha Kataria, nice. Thank you. Kavita, looking yummy. Praveen, hi. Hi. Thank you. Pushpalata, auntie. Hats off to your creativity, dear. Lovely. Thank you, auntie. Praveen looks crazy. Thank you. Lalita. Dinosaur samosa. Oh, thank you. Kavita, unique samosa. ನೋಡಿದ್ರಾ, ಎಲ್ಲರೂ ಒಂದೊಂದು ಹೆಸರು ಇಡ್ತಾ ಇದ್ದಾರೆ ಇವಾಗ ಈ ಸಮೋಸಾಗೆ. ನಾನು ರೆಗ್ಯುಲರ್ ಸಮೋಸ ಮಾಡಿದ್ದಿದ್ರೆ ಯಾರು ಏನೂ ಹೇಳ್ತಾ ಇರಲಿಲ್ಲ. ನನಗೂ ತುಂಬ ಖುಷಿ ಆಗ್ತಾ ಇದೆ. ललिता बोला डिजाइनर समोसा. ಸೇಮ್ ಹಾಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ಇದರಿಂದ ನಾವು ಡೈರೆಕ್ಟು ಕಟ್ ಮಾಡ್ಬೋದು. ಇದರಿಂದ ಯಾಕೆ ನಾನು ಮಾರ್ಕ್ ಮಾಡ್ಕೊತೀವಿ ಅಂದರೆ ಅದು ಒಂದೇ ಸಮ ಬರಲಿ ಅಂತ ಹೇಳ್ಬಿಟ್ಟು. ಈ ಸತಿ ಸ್ವಲ್ಪ ಪ್ರೆಸ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅದು ಕಟ್ ಆಗಿರಲಿಲ್ಲ ಸ್ವಲ್ಪ ಸರಿಯಾಗಿ. ಸೇಮ್ ಇವಾಗ ಇದು ಮೊಸರು ಕಡಿಯೋದಿಲ್ಲ ಅಂದರೆ ನೀವು ಈ ಜಾಗದಲ್ಲಿ ಸ್ಪೂನ್ ಕೂಡ ಇಡ್ಕೊಳ್ಬೋದು. ಹೀಗೆ ನೋಡಿ, ಮೇಲೆ ಇದು ಕಾಲರ್ ಥರ ಬಂದ್ಬಿಡುತ್ತೆ. ಅದು ಕಾಲರ್ ಥರ ಬಂದಮೇಲೆ ಅದ್ರ ಕೆಳಗೆ ಕೆಳಗೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು. Simran needs lot of patience. ಹಾಂ, ಹೌದು. ಆದರೆ ನೋಡೋದಕ್ಕೆ ಚೆನ್ನಾಗಿರುತ್ತಲ್ಲ, ಸ್ವಲ್ಪ ಪೇಷನ್ಸಿಂದ ಮಾಡೋಣ. ಈಗ ಹೀಗೆ ಕೈಯಲ್ಲಿ ತಗೊಂಡು ಇದನ್ನು ಆಚೆ ತೆಗಿತಾ ಇದ್ದೀನಿ.
4 o'clock ಆಗಿದೆ. ಎಲ್ಲರದು ಕಾಫಿ ಟೀ ಆಯ್ತಾ? Pushpalata aunty, competition level recipe, very very good. ಥ್ಯಾಂಕ್ ಯು ಆಂಟಿ. ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಇದು 3 ರೆಡಿ ಇದೆ. ನಾನು ಎಣ್ಣೆನ ಹಾಕ್ತೀನಿ. ಆ್ಯಕ್ಚುಲಿ ಎಣ್ಣೆ ತುಂಬ ಬಿಸಿ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಒಂದ್ಸತಿ ಆಫ್ ಮಾಡಿದ್ದೆ. ಸ್ವಲ್ಪ ತಿರ್ಗಾ ಬಿಸಿ ಆಗಲಿ. ಈಗ ಇದು ಬಿಸಿ ಆಗಿದೆ. ಓವರ್ ತುಂಬ ಬಿಸಿ ಬೇಡ, ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಈಗ ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕಷ್ಟೆ. ಯಾಕಂದರೆ ತುಂಬ ಜಾಸ್ತಿ ಕಾದಿದ್ರೆ ಆಮೇಲೆ ಹಸಿ ಇದ್ಬಿಡುತ್ತೆ. ಈಗ ಇದನ್ನ ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ. ಈಗ ಒಂದ್ಸತಿ ಮುಟ್ಟೋದೇನು ಬೇಡ, ಅದಾಗದೇ ಸ್ವಲ್ಪ ಬೇಯಲಿ. ಅದು ಬೇಯ್ದ್ಮೇಲೆ ಅದೇ ಸ್ವಲ್ಪ ಫ್ಲೋಟ್ ಆಗಿ ಬರುತ್ತೆ ಮೇಲೆ. Lalwani Praveen, 100% patience. ಹೌದು, ನಿಜ. Kavita, I had coffee, but now I'm waiting for the samosa. ಬನ್ನಿ, ರೆಡಿ ಇದೆ, ಬೇಗ ಬನ್ನಿ. ನಾನು ವೇಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬರೀ ಲೈವಲ್ಲಿ ನೋಡ್ತೀರಾ, ಒಂದಿನ ಎಲ್ಲರೂ ಮನೆಗೆ ಬನ್ನಿ ತಿನ್ನೋದಿಕ್ಕೆ. ಅಮೂಲ್ ಟೀಮ್ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್, ಇದು ಒಂದು ಅವಕಾಶ ಮಾಡಿ ಕೊಟ್ಟಿರೋದಕ್ಕೆ. ಇವತ್ತು ನನ್ನ ಮಗನೂ ಡೈಲಿ ಅವನು ವಿಡಿಯೋ ಮಾಡ್ತಾನೆ, ಆದರೆ ಇಷ್ಟು ದಿನದಿಂದ ವಿಡಿಯೋ ಮಾಡ್ತಿದ್ದಾನಲ್ಲ, ಅವನು ಹೇಳ್ದ, ಅಮ್ಮ ನಾನು ಮಾಡಬೇಕು ಕೇಳಿ ನಂದಿನಿ ಮ್ಯಾಮ್ನ ಅಂತ ಹೇಳಿ. ನಾನು ಕೇಳಿದ್ದಕ್ಕೆ ಅವರು ಓಕೆ ಅಂತ ಹೇಳಿದ್ರು. ಅದಕ್ಕೆ ಟೀಮಿಗೆ ಇನ್ನೊಂದು ಸತಿ ಥ್ಯಾಂಕ್ಸ್, ನನ್ನ ಮಗನಿಗೂ ಅವಕಾಶ ಕೊಟ್ಟಿದ್ದಕ್ಕೆ.
ಈಗ ನಾನು ಫ್ಲೇಮ್ ಸ್ವಲ್ಪ ಫುಲ್ ಮಾಡ್ಕೊಂಡಿದ್ದೀನಿ. ಆಗ್ತಾ ಇದೆ ಅದು. ಚೆನ್ನಾಗಿ ಅದು ಕ್ರಿಸ್ಪಿ ಆಗಬೇಕು, ಬ್ರೌನ್ ಕಲರ್ ಆಗಬೇಕು. ಅಲ್ಲಿ ತನಕ ಅದು ಎಣ್ಣೆಲಿರಲಿ. ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊತಿದೆ. ನಾನೀಗ ಅದನ್ನು ಒಂದೊಂದೇ ಟರ್ನ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಇದು ಆಗಿದೆ. ನಾನು ಇದು ಒಂದೊಂದೇ ತೆಗಿತೀನಿ ಆಚೆ. ಇದು ಓಪನ್ ಸಮೋಸ ಆದ್ದರಿಂದ ಸ್ವಲ್ಪ ಮಸಾಲೆ ಎಲ್ಲ ಆಚೆ ಬಂದಿದೆ.
ನೋಡಿ ಈಗ ನಾನೊಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ರೆಡಿ ಇದೆ. ನಾನು ಇದು ಫಸ್ಟ್ ಟೈಮೇ ಟ್ರೈ ಮಾಡಿರೋದು. ಸ್ವಲ್ಪ ಓಪನ್ ಸಮೋಸ ಜಾಸ್ತಿನೇ ಓಪನ್ ಆಗಿಬಿಟ್ಟಿದೆ ಅನ್ನಿಸ್ತಾ ಇದೆ. ಇರಲಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಮಾಡುವಾಗ ನೋಡ್ಕೊಂಡು ಮಾಡೋಣ. ಈಗ ನಮ್ಮ ಓಪನ್ ಸಮೋಸ ತಿನ್ನಲಿದ್ದಕ್ಕೆ ಬಿಸಿ ಬಿಸಿ ರೆಡಿ ಇದೆ. ಎಲ್ಲರಿಗೂ ಥ್ಯಾಂಕ್ ಯು.